ನಾಳೆ ಮಂಗಳವಾರ ಇರೋದ್ರಿಂದ ನಾನು ವಾರಕ್ಕೆ 2 ದಿವಸ ಸಗಣಿ ತೊಗೊಂಬಂದು ಸಾರಿಸಿ ರಂಗೋಲಿ ಹಾಕ್ತೀನಿ. ಹಾಗಾಗಿ ಇವತ್ತು ಸೋಮವಾರ, ಮಂಗಳವಾರಕ್ಕೆ ಸಗಣಿ ತೊಗೊಂಬಂದು ಸಾರಿಸಿ ರಂಗೋಲಿ ಹಾಕಿ ಆಯಿತು. ನೋಡಿ, ನಾನು ನೆಲ ಎಲ್ಲ ಒರೆಸಿದ್ದೀನಿ. ನಮ್ಮ ಮನೆಯವರು ಎಲ್ಲ ತಣ್ಣಗಿದೆ ಅಂತ ಹೋಗಿ ನೆಲದಲ್ಲೇ ಮಲ್ಕೊಂಡಿದ್ದಾರೆ. ಇನ್ನು ಮಗ 2 ದಿವಸ ರಜೆ ಇತ್ತಲ್ಲ, ಹೋಗಿರ್ಲಿಲ್ವಲ್ಲ ಸ್ಕೂಲ್ಗೆ, ಜಾಸ್ತಿ ಇದೆ ಅಂತೇಳಿ ಬರ್ಕೊತಾ ಇದ್ದಾನೆ. ಮಗಳು ಇವತ್ತು ಸ್ಕೂಲಿಗೆ ಹೋಗಲೇ ಇಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು ಅನಿಸುತ್ತೆ. ಸೊಪ್ಪು ಸೋಸಿಟ್ಟೀನಿ ಬೆಳಗ್ಗೆ ಸಾಂಬಾರಿಗೆ ಅಂತ ಹೇಳಿ. ಸಾಂಬಾರು ಮಾಡೋದಕ್ಕೆ ಮಾರ್ನಿಂಗ್ ಸೋಸಿ ಫ್ರಿಜ್ಗೆ ಇಡೋಣ ಅಂತ. ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಸ್ವಲ್ಪ ಸಾಂಬಾರು ಇತ್ತು, ಮಸೊಪ್ಪು ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಮಸೊಪ್ಪು ರೊಟ್ಟಿ ಮಾಡೋಣ ಅಂತೀನಿ ಬೆಳಗ್ಗೆ. ಅದಕ್ಕೆ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಬಿಸಿ ಮಾಡಿ ಇಟ್ಟಿದ್ದೀನಿ. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೂ ಒಂದು ದಿವಸ ಮನೇಲಿ ಇರಲಿಲ್ಲ ಅಂದರೆ ಆಯಿತು, ಒಂದು ದಿವಸ ರೆಸ್ಟ್ ಮಾಡಿದ್ರು ಆಯಿತು, ಇಲ್ಲಾಂದರೆ ಒಂದು ದಿವಸ ಮನೇಲಿ ಇರಲಿಲ್ಲ ಅಂದರೆ ಮತ್ತೆ ಬಂದಾಗ ಅದ್ರದ್ದು ಡಬ್ಬಲ್ ಕೆಲಸ ಮಾಡಬೇಕು. ಆವತ್ತಲೂ ನಾವು ಹೋಗಿರ್ತೀವಲ್ಲ, ಆ ದಿನದ್ದು 2 ದಿವಸದ್ದು ಕೆಲಸ ಮಾಡಬೇಕು. ಅಷ್ಟೊಂದು ಡಬ್ಬಲ್ ಕೆಲಸ ಆಗೋಗ್ಬಿಡುತ್ತೆ. ಯಾವುದು ಪೆಂಡಿಂಗೇ ಇಟ್ಕೊಳಂಗಿಲ್ಲ ಮನೆ ಕೆಲಸ ಅಂತೂ. ಅವತ್ತಿನ ಮುಗಿಸಿದ್ರೇ ಸರಿ. 9:30 ಆಗಿದೆ ಟೈಮ್. ಇವಾಗ ಮಲ್ಕೊಳ್ಳೋಣ ಅಂತ ಬಂದೀನಿ. ಇವತ್ತು ನಿದ್ದೆ ಕೂಡ ಬರ್ತಾ ಇದೆ. ಬೇಗ ನಿದ್ದೆ ಮಾಡಬೇಕು. ಇವತ್ತಂತೂ ಸಾಕಾಗೋಯ್ತು. ನೆನ್ನೆ ಟ್ರಿಪ್ಪು, ಇವತ್ತು ಸೋಮವಾರ, ನೆನ್ನೆ ಭಾನುವಾರ ಸಂಜೆ ರಾತ್ರಿ 8:30 ಆಯಿತು. ಅಮ್ಮ ಅನ್ನ ಸಾಂಬಾರು ಮಾಡಿಟ್ಟಿದ್ರು. ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಆಮೇಲೆ ಅವನ್ನೆಲ್ಲ ಎತ್ತಿಟ್ಟು ಟ್ರಿಪ್ಪಿಗೆ ತಗೊಂಡೋಗಿದ್ದೋ ಬಾಕ್ಸ್ಗಳು ಮತ್ತು ಫ್ಲಾಸ್ಕು ಎಲ್ಲ ತೊಳೆದಿಕ್ಕಿ, ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮಲ್ಕೊಂಡೆ ರಾತ್ರಿ. ಇನ್ನು ಮಾರ್ನಿಂಗ್ ಬೇಗ ಎದ್ದು ಇವತ್ತು ಸ್ಕೂಲು, ಸೋಮವಾರ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಆಫೀಸು. ತಿಂಡಿ ಮಾಡಿ ಅಡುಗೆ ಮಾಡಿ ಇವತ್ತು ಬಟ್ಟೆ ಇದ್ದ ತಕ್ಷಣವೇ ವಾಷಿಂಗ್ ಮಿಷಿನ್ ಹಾಕೋಣ ಅಂತ ನೆನೆಸಿಟ್ಟಿದ್ದೆ. ಒಂದ್ಸಲ ಹಾಕಿ ಮತ್ತು ಹೊಸ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಕೈನಲ್ಲೇ ಹ್ಯಾಂಡ್ ವಾಶ್ ಮಾಡಿ, ಇನ್ನೂ ಒಂದು ಸ್ವಲ್ಪ ಇದ್ವು, 2 ಸಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇವತ್ತು ನೆನೆಸಿ ಬಟ್ಟೆ ಎಲ್ಲ ಎತ್ತಿಟ್ಟು, ಹೋಗೋ ದಿವಸ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅವೆಲ್ಲ ಹಾಗೆ ಇದ್ವು, ಅವನ್ನೆಲ್ಲ ಎತ್ತಿ ಮಡಚಿಟ್ಟಿದ್ದೆ. ಇಲ್ಲೇ ಹಾಕ್ಬಿಟ್ರೆ ಅದು 2-3 ದಿವಸ ಎತ್ತಿದ್ರು ಬಟ್ಟೆಗಳಲ್ಲೇ ಇರ್ತವೆ. ಹಾಗಾಗಿ ಏನು ಕೆಳಗೆ ಬೀಳೋದು ಏನೂ ಆಗೋದಿಲ್ಲ. ಬಂದು ಬಟ್ಟೆ ಎಲ್ಲ ಎತ್ತಿಟ್ಟು ಇವತ್ತು ಮಡಚಿಟ್ಟು ಇವತ್ತು ಬಟ್ಟೆಗಳನ್ನ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಅವನ್ನೆಲ್ಲನೂ ಹಾಗೆ ಸ್ವಲ್ಪ ಹಾಗೇನೂ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಮಡಚಿಡೋಣ ಅಂತೇಳಿ ಇವತ್ತು ಬೆಳಗ್ಗೆ ತೊಳೆದು ಹಾಕಿದ್ನಲ್ಲ ವಾಷಿಂಗ್ ಮಿಷಿನ್ಗೆ ಆ ಬಟ್ಟೆಗಳನ್ನ. ಮನೆ ಕ್ಲೀನ್ ಎಲ್ಲ ಆಯಿತು. ನಾಳೆ ಪೂಜೆ ಮಾಡಬೇಕು. ನಮ್ಮ ಮನೆಯವ್ರ ಕೈಲಿ ಮಾಡಿಸೋಣ ಅಂತಿದ್ದೆ ಪೂಜೆನ. ಹಾಗೆಯೇ ಅಲ್ಲಿಂದ ಪ್ರಸಾದ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಪೂಜೆ ಮಾಡಿ ಇಲ್ಲೊಂದು 4-5 ಮನೆಗೆ ಕರೆದ್ಬಿಟ್ಟು ಕುಂಕುಮ ಕರೆದು ಕೊಡ್ತೀವಿ. ಏನಾದರೂ ಪ್ರಸಾದ ಮಾಡಿ, ನಮ್ಮದ್ರಲ್ಲೇ ಒಂದು ಹಲಸಿನ ಹಣ್ಣಾಗಿದೆ ತೊಗೊಂಬಂದಿದ್ದಾರೆ. ಅದನ್ನು ಬಿಡಿಸಿ ಕುಯ್ದು ಫಲಾರ ಮಾಡಿ ಕೊಡೋಣ ಅಂತಿದ್ವು. ಬೆಳಗ್ಗೆನೇ ಕೊಡೋಣ ಅಂತಿದ್ದೆ. ಬೆಳಗ್ಗೆ ಹೊತ್ತು ಯಾರೂ ಬರೋದಿಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಕರಿಬೇಕಾದ್ರೆ ಹೋಗಿ ಕುಂಕುಮಕ್ಕೆ ಸಂಜೆ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಅಮಾವಾಸ್ಯೆ ಕೂಡ, ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿದೆ. ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿಲ್ಲ. ಮಾರ್ನಿಂಗು ಬೇಗ ಮಾಡಬೇಕು ಅಂದರೆ ಬೇಗ ಎದ್ದೇಳಬೇಕು. ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಪೂಜೆ ಮುಗಿಸ್ಬೇಕು ತಿಂಡಿ ಮಾಡೋದಕ್ಕೆ. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದೆ, ಬೆಳಗ್ಗೆ ವಾರ ಮಾಡ್ತೀರಾ ಇಲ್ಲ ನಾನೇ ಮಾಡಲಾ ಅಂತ. ಇಲ್ಲ ಮೀಟಿಂಗ್ ಇದೆ, ನನಗೆ ಲೇಟ್ ಆಗುತ್ತೆ, ಬೇಗ ಹೋಗಬೇಕು, ನೀನೇ ಮಾಡು ಅಂತ ಇದ್ದರು. ಹಾಗಾಗಿ ಆ ಕೆಲಸನೂ ನನಗೆ ಇವತ್ತಂತೂ ಸಾಕಾಗೋಯ್ತು. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಬಿಡಿ. ಹಾಗಾದ್ರೂ ಅವತ್ತು ಟ್ರಿಪ್ಗೆ ಹೋಗೋ ದಿವಸ ಇಲ್ಲಿ ದೇವಸ್ಥಾನಕ್ಕೆ ಎಳ್ಬತ್ತಿ ಹಚ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ. ಅವತ್ತು ನಾವು ಹೊರಟಿದ್ದು ಶುಕ್ರವಾರ, ಹಾಗಾಗಿ ಶನಿವಾರ ಸಿಗಲಿಲ್ವಲ್ಲ. ಇವತ್ತು ಹೇಗಿದ್ರು ಅಮಾವಾಸ್ಯೆ, ಸೋಮವಾರ ಸಿಕ್ಕಿತ್ತಲ್ಲ. ಸಂಜೆ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಸ್ನಾನ ಮಾಡಿಕೊಂಡು ಎಳ್ಬತ್ತಿ ಮಾಡ್ಕೊಂಡೋಗಿ ತಗೊಂಡೋಗಿ ಹಚ್ಚಿ ಪೂಜೆ ಮಾಡ್ಕೊಂಡ್ಬಂದೆ. ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಸಂಜೆ. ಅಲ್ಲಿಂದ ಬಂದು ಈಗ ಕೆಲಸ ಎಲ್ಲ ಆಯಿತು.
ಬೇಗ ಮಲಿಕೊಬೇಕು ಇವತ್ತು, ನಿದ್ದೆ ಬರ್ತಿದೆ. ಸಾಕಾಗಿದೆ ಇವತ್ತು. ಬೇಗ ಮಲಿಕೊತೀನಿ. ಬಾಯ್, ಗುಡ್ ನೈಟ್.